ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಗಣಿತ ಪಾಠ್ಯ ಪುಸ್ತಕದ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಅಭ್ಯಾಸ 12.1ರ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಪ್ರಶ್ನೆ 4ರಲ್ಲಿ ಈ ಪ್ರಶ್ನೆಯನ್ನ ನಾವಿವತ್ತು ಬಿಡಿಸೋಣ. ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ ನ ಸಹಗುಣಕ ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡಿ, ಇವತ್ತಿನ ದಿವಸ ನಾವು 1, 2, 3 ಈ 3 ಲೆಕ್ಕಗಳನ್ನ ಬಿಡಿಸೋಣ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಇವು ಬೀಜೋಕ್ತಿಗಳು. ಇವೇನು ಬೀಜೋಕ್ತಿಗಳು. ಈ ಬೀಜೋಕ್ತಿಗಳಿಂದ ನಾ ಏನನ್ನು ಮಾಡಬೇಕಾಗಿದೆ, ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನ ಬರಿಬೇಕಾಗಿದೆ. ಹಾಗಾದ್ರೆ ಮೊದಲನೇ ಲೆಕ್ಕವನ್ನು ಬಿಡಿಸೋಣ. y² x ಪ್ಲಸ್ y. ಹಾಗಾದ್ರೆ ಈ ಒಂದು ಬೀಜೋಕ್ತಿಯಲ್ಲಿ ಎಕ್ಸ್ ಅನ್ನು ಹೊಂದಿರುವ ಪದ ಅಂದ್ರೆ ಯಾವುದು? y² x. ಹೌದಾ? ಹಾಗಾದ್ರೆ ಅದನ್ನ ಏನ್ ಮಾಡ್ಬೇಕು? ಗುರುತಿಸಿ. y² x ಅಂತೇಳಿ ನಾವು ಅದನ್ನ ಗುರುತಿಸಿದ್ದೇವೆ. ಹಾಗಾದ್ರೆ ಗುರುತಿಸಿ ಮತ್ತು ಎಕ್ಸ್ ನ ಸಹಗುಣಕ ಬರೆಯಿರಿ. ಹಾಗಾದ್ರೆ ಇದು y² x ಆದ್ರೆ ಎಕ್ಸ್ ನ ಸಹಗುಣಕ ಅಂದ್ರೆ ಇಲ್ಲಿ ಈ ಒಂದು ಪದದಲ್ಲಿ ಎಕ್ಸ್ ಅನ್ನು ಬಿಟ್ಟು ಉಳಿದಂತಹ ಯಾವ ಪದ ಇದೆ ಅದೇ ಏನಾಗ್ತಾ ಇದೆ? ಎಕ್ಸ್ ನ ಸಹಗುಣಕ ಆಗ್ತಾ ಇದೆ. ಹೀಗಾಗಿ ಯಾವ್ದು ಬರ್ತಾ ಇದೆ? y². ಯಾವುದು? y². ನೋಡಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಎಕ್ಸ್ ನ ಸಹಗುಣಕ ಅಂದ್ರೆ ಈ ಎಕ್ಸ್ ಪದವನ್ನು ಬಿಟ್ಟು ಉಳಿದಂತ ಪದ ಏನಾಗ್ತಾ ಇದೆ? ಅದರ ಸಹಗುಣಕ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಎರಡನೇ ಲೆಕ್ಕವನ್ನ ಬಿಡಿಸೋಣ. ಎರಡನೇ ಲೆಕ್ಕ 13y². 13y² ಮೈನಸ್ 8yx. ಈ ಪದದಲ್ಲಿ 13y² ಇದೆ, ಎಕ್ಸ್ ಇಲ್ಲ. ಹಾಗಾದ್ರೆ ಈ ಪದವನ್ನು ನಾ ಏನ್ ಮಾಡ್ಬೇಕು? ಬಿಟ್ಟು ಬಿಡ್ಬೇಕು. ಈ ಪದದಲ್ಲಿ ಏನಿದೆ? ಎಕ್ಸ್ ಇದೆ. ಹಾಗಾದ್ರೆ ಈ ಪದದಲ್ಲಿ ಎಕ್ಸ್ ಇದೆ ಅಂದ್ರೆ ನಾ ಏನನ್ನ ತೆಗೆದುಕೊಳ್ಬೇಕಂದ್ರೆ ಚಿಹ್ನೆಯನ್ನು ಕೂಡ ನಾನು ತೆಗೆದುಕೊಳ್ಬೇಕು. ಹಾಗಾದ್ರೆ ಈ ಪದ ಯಾವುದು? ಮೈನಸ್ 8yx. ಮೈನಸ್ 8yx. ಹೌದಾ? ಇದು ಎಕ್ಸ್ ಪದ. ಎಕ್ಸ್ ಪದವನ್ನು ಎಕ್ಸ್ ಅಕ್ಷರವನ್ನು ಹೊಂದಿರುವಂತಹ ಪದವಾಗಿದೆ. ಈಗ ಈ ಪದವನ್ನು ಉಪಯೋಗಿಸಿಕೊಂಡು ನಾ ಏನ್ ಮಾಡ್ಬೇಕಾಗಿದೆ? ಎಕ್ಸ್ ನ ಸಹಗುಣಕವನ್ನ ಬರಿಬೇಕಾಗಿದೆ. ಎಕ್ಸ್ ನ ಸಹಗುಣಕ ಅಂದ್ರೆ ನೋಡಿ, ಈ ಎಕ್ಸ್ ಅನ್ನ ಬಿಟ್ಟ ಉಳಿದಂತಹ ಒಂದು ಅಕ್ಷರಗಳನ್ನ ನಾ ಬರಿಬೇಕಾಗಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಚಿಹ್ನೆಯನ್ನು ಕೂಡ ನಾನು ಬರ್ಕೋಬೇಕು. ಹಾಗಾದ್ರೆ ಇಲ್ಲಿ ಎಕ್ಸ್ ಅನ್ನ ಬಿಟ್ಟು ಎಕ್ಸ್ ನ ಸಹಗುಣಕ ಯಾವ್ದಾಗ್ತಾ ಇದೆ? ಮೈನಸ್ 8y. ಹೌದಾ? ಎಕ್ಸ್ ನ ಸಹಗುಣಕ ಯಾವುದು? ಮೈನಸ್ 8y ಆಗ್ತಾ ಇದೆ ಅಂತೇಳಿ ನಾವು ಈ ರೀತಿಯಾಗಿ ಹೇಳ್ಬೋದು. ನೋಡಿ, ಎಕ್ಸ್ ನ ಸಹಗುಣಕ ಯಾವ್ದಾಯ್ತು? ಮೈನಸ್ 8y. ಅದೇ ರೀತಿಯಲ್ಲಿ ಮೂರನೇ ಲೆಕ್ಕವನ್ನ ನಾವು ಬಿಡಿಸೋಣ. ಎಕ್ಸ್ ಪ್ಲಸ್ y ಪ್ಲಸ್ 2. ಇಲ್ಲಿ ಕೊಟ್ಟಾಗ ಇಲ್ಲಿ ಬರೀ 2 ಅಷ್ಟೇ ಇದೆ, ಇಲ್ಲಿ y ಅಷ್ಟೇ ಇದೆ, ಇಲ್ಲಿ x ಇದೆ. ಹಾಗಾದ್ರೆ ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ಗುರುತಿಸ್ಬೇಕಂದ್ರೆ ಇಲ್ಲಿ ಎಕ್ಸ್ ಅನ್ನುವಂಥದ್ದು ಒಂದೇ ಒಂದು ಪದ ಇದೆ. ಹಾಗಾಗಿ ನಾ ಏನ್ ಮಾಡ್ಬೇಕು? ಎಕ್ಸ್ ಅಂತ ಮಾತ್ರ ಬೆಳ್ಕೋಬೇಕು. ಈ y ಮತ್ತು 2ನ್ನ ಬಿಟ್ಟು ಬಿಡಬೇಕು. y ಮತ್ತು 2ನ್ನ ಬಿಟ್ಬಿಡಿ. ಈಗ ಎಕ್ಸ್ ನ ಸಹಗುಣಕವನ್ನು ಬರೀಬೇಕಾಗಿದೆ. ಹಾಗಾದ್ರೆ ಈ ಎಕ್ಸ್ ದ ಹಿಂದೆ ಯಾವ ಸಂಖ್ಯೆ ಇಲ್ಲ, ಏನೂ ಇಲ್ಲ ಅಂದ್ರೆ ನಾವು ಏನಿದೆ ಅಂತ ತಿಳ್ಕೋಬೇಕು? 1 ಇದೆ ಅಂತೇಳಿ ತಿಳ್ಕೋಬೇಕು. ಹೀಗಾಗಿ ಎಕ್ಸ್ ನ ಸಹಗುಣಕ ಎಷ್ಟಾಯ್ತು? 1. ಎಕ್ಸ್ ನ ಸಹಗುಣಕ 1 ಆಯ್ತು. ಈ ರೀತಿಯಾಗಿ ನಾವೇನ್ ಮಾಡ್ಬೇಕು? ಲೆಕ್ಕಗಳನ್ನ ಮಾಡಬಹುದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.